ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಸ್ನೇಹಿತ ಪೋಷಕ ಮಿತ್ರರೇ, ಸಾಕಷ್ಟು ಜನ ಮಕ್ಕಳು ಹೇಳ್ತವೆ, ನಾನು ಅದೃಷ್ಟವಂತನಲ್ಲ, ನಾನು ಲಕ್ಕಿಲ್ಲ ನನಗೆ, ಅಥವಾ ನನ್ನಲ್ಲಿ ಅದು ಆಗಲ್ಲ, ಈ ರೀತಿ ಎಲ್ಲ ಹೇಳುತ್ತೆ. ಹಾಗಾದರೆ ಇದಕ್ಕೇನು ಮದ್ದು, ಇದಕ್ಕೇನು ಉಪಾಯ? ಹಾಗಾದರೆ ಈ ಪರಿಹಾರವನ್ನು ಏನು ಮಾಡೋದು? ಅವ್ರಿಗೇನು ಧೈರ್ಯ ತುಂಬ್ತೀರಿ? ಹಾಗಾದರೆ ನಮ್ಮ ಪೂರ್ವಜರು ನಮ್ಗೆ ಯಾವ ರೀತಿ ಧೈರ್ಯ ತುಂಬ್ತಾ ಇದ್ರು ಒಂಚೂರು ಇಮ್ಯಾಜ್ ಮಾಡಿ. ಅವರಿಗೆ ಯಾವ ರೀತಿ ಧೈರ್ಯ ತುಂಬಬೇಕು ಅಂತ ಹೇಳಿದ್ರೆ, ದೈವ ಬಲ ಅಂಥೇಳಿ ಒಂದು ಧೈರ್ಯವನ್ನು ತುಂಬಬೇಕಾಗುತ್ತೆ. ದೈವ ಬಲ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನೆನಪಿರಲಿ, ಒಂದು ಇಷ್ಟ ದೇವರು ಅಂತ ಇರುತ್ತೆ ಅವರಿಗೆ. ಈಗ ಈ ಏಜ್ನಲ್ಲೇ ಅವ್ರಿಗೊಂದು ವಿಷ್ಣುವನ್ನು ಇಷ್ಟ ದೇವರು ಅಂತ ರೂಪದಲ್ಲಿ ರೆಡಿ ಮಾಡಿಬಿಡೋಣ. ವಿಷ್ಣು ನನ್ನ ಎಲ್ಲ ಸಕಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ ಅನ್ನೋದನ್ನು ಅವರಿಗೆ ಒಂದು ಸರಿ ಅರ್ಥ ಆಯಿತು, ಬಿಲೀವ್ ಬಂತು ಅಂತ ಹೇಳಿದ್ರೆ ಖಂಡಿತ ರೆಡಿ ಆಗುತ್ತೆ. ಈ ದೈವ ಬಲ ಯಾವ ವ್ಯಕ್ತಿಗೆ, ಯಾವ ಮಕ್ಕಳಿಗೆ ಇರುತ್ತೋ ಅವರು ಕೆಲಸ ಮಾಡದೇ ಸಕ್ಸಸ್ಸನ್ನು ಪಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಕಡಿಮೆ ಪರಿಶ್ರಮ, ಹೆಚ್ಚಿನ ರಿಸಲ್ಟನ್ನು ಪಡಿತಾರೆ. ಹಾಗಾಗಿ ದೈವ ಬಲವನ್ನು ಅವರಿಗೆ ಬಿಟ್ಟರೆ ಕಷ್ಟ. ಆ್ಯಸ್ ಎ ಪೋಷಕರಾದವರು, ಆ್ಯಸ್ ಎ ಗುರು ಆದವರು, ಆಚಾರ್ಯರಾದವರು ಆಯಾ ಮಕ್ಕಳನ್ನು ಒಂದು ದೈವ ಬಲಕ್ಕೆ ಕನೆಕ್ಟ್ ಮಾಡಿದಾಗಲೇ ಅವರು ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಪಡಿತಾರೆ ಸ್ನೇಹಿತರೆ. ಹಾಗಾಗಿ ದೈವ ಬಲ ಅಗತ್ಯವಾಗಿ ಆ ಪ್ರತಿಯೊಂದು ಮಗುಗೂ ಬೇಕು. ಆ ದೈವ ಬಲ ಇದ್ದಾಗಲೇ ಆ ಮಗು ಉನ್ನತವಾಗಿ ಯಶಸ್ವಿ ನಾಯಕನಾಗಿ, ಯಶಸ್ವಿ ವ್ಯಕ್ತಿಯಾಗಿ, ಯಶಸ್ವಿ ಪ್ರಜೆಯಾಗಿ, ಯಶಸ್ವಿ ಮಕ್ಕಳಾಗಿ ಅವರು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀವು ಹಿಂದೆ ವಿಷ್ಣು ಸಹಸ್ರನಾಮ ತರಗತಿಗೆ ನಮ್ಮೊಟ್ಟಿಗೆ ಭಾಗವಹಿಸಲು ಪ್ರಯತ್ನ ಪಡಿ. ಆ ಯಶಸ್ಸಿಗಾಗಿ, ದೈವ ಬಲಕ್ಕಾಗಿ ಆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.